ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಎದುರಿಗೆ ಹಾಜರಾಗಲಿರುವ ಉದ್ಯಮಿ ಅರವಿಂದ್ ರೆಡ್ಡಿ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಎದುರಿಗೆ ಹಾಜರಾಗಲಿರುವ ಉದ್ಯಮಿ ಅರವಿಂದ್ ರೆಡ್ಡಿ ವಿಚಾರಣೆಯನ್ನ ನಡೆಸಲಿದ್ದಾರೆ ಪೊಲೀಸರು. ಉದ್ಯಮಿ ಅರವಿಂದ್ ರೆಡ್ಡಿಗೆ ಪೊಲೀಸರ ಬುಲಾವ್. ಜಾಮೀನಿನ ಮೇಲೆ ಹೊರಗಿರುವ ಅರವಿಂದ್ ರೆಡ್ಡಿ ಇದೀಗ ರೆಡ್ಡಿ ಹೇಳಿಕೆಯನ್ನ ಪಡೆಯಲು ಪೊಲೀಸರು ಈಗ ಮುಂದಾಗಿದ್ದಾರೆ. ಪ್ರಕರಣದ ಸಾಕ್ಷ್ಯಗಳು ಲಭ್ಯವಿದ್ದಲ್ಲಿ ಒದಗಿಸಲು ಸೂಚನೆಯನ್ನ ನೀಡಲಿದ್ದಾರೆ. ದಾಖಲೆಗಳ ಪೊಲೀಸರಿಗೆ ನೀಡಲಿರುವ ಅರವಿಂದ್ ರೆಡ್ಡಿ ಹಣಕಾಸು ನೆರವು, ಕಾರು ಉಡುಗೊರೆ ನೀಡಿರೋ ದಾಖಲೆಯನ್ನ ನೀಡಲಿಕ್ಕೆ ತಿಳಿಸಿದ್ದಾರೆ. 2 ಆಯಾಮಗಳಲ್ಲಿ ಗೋವಿಂದರಾಜನಗರ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಎದುರಿಗೆ ಉದ್ಯಮಿ ಹಾಜರಾಗಲಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿ ಒಂದು ಆರೋಪವನ್ನ ಮಾಡಿದ್ರು. ಈತ ನನಗೆ ಕಿರುಕುಳವನ್ನ ಕೊಟ್ಟಿದ್ದಾನೆ ಅಂತ ಆರೋಪವನ್ನ ಮಾಡಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ರೆಡ್ಡಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಸದ್ಯಕ್ಕೆ ಪೊಲೀಸರು ಕೂಡ ಬುಲಾವ್ ನೀಡುವ ಕೆಲಸವನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಈತ ಏನೆಲ್ಲ ಆರೋಪ ಮಾಡಿದ್ದಾರೆ ಆಕೆಯ ವಿರುದ್ಧವಾಗಿ ಆ ಒಂದು ಆರೋಪಗಳಿಗೆ ಸಾಕ್ಷ್ಯವನ್ನ ಒದಗಿಸ್ಕೊಡಿ. ಈಗ ನೀವು ಕಾರ್ ಕೊಡಿಸಿದ್ದೀನಿ ಅಂತ ಹೇಳಿದ್ರಿ, ಅದರ ಸಾಕ್ಷ್ಯ ಆಗಿರಬಹುದು, ಅಂದ್ರೆ ಈಗ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಅದರ ಸಾಕ್ಷ್ಯಗಳನ್ನ ಕೊಡಿ. ಜೊತೆಗೆ ನಾನು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ದೀನಿ, ಅವರ ತಮ್ಮನ ಮದುವೆಗೆ ಸಪೋರ್ಟ್ ಮಾಡಿದ್ದೀನಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಆಕೆಗೆ ಬೇಕಾದಂತಹ ಕೆಲವೊಂದಿಷ್ಟು ಹಣ ಸಹಾಯವನ್ನ ನಾನು ಮಾಡಿದ್ದೀನಿ. ಒಂದು ಮನೆಯನ್ನು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಕೇವಲ ಮನೆ ನಿರ್ಮಾಣವನ್ನ ಮಾಡಿದ್ರು ಅವರು, ಆದರೆ ಮಿಕ್ಕಿದಂತಹ ಎಲ್ಲ ಕೆಲಸವನ್ನ ನಾನೇ ನೋಡ್ಕೊಂಡಿದ್ದೀನಿ, ಹಣಕಾಸು ನೆರವು ನೀಡಿದ್ದೀನಿ ಅಂತ ಕೂಡ ಹೇಳಿದ್ರು. ಈ ಎಲ್ಲದರ ಬಗ್ಗೆ ಕೂಡ ಸಾಕ್ಷ್ಯಗಳನ್ನ ಒದಗಿಸಬೇಕು ಅಂತ ಹೇಳಿದ್ದಾರೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ನಟಿಗೂ ಸಹ ಪೊಲೀಸರು ಬುಲಾವ್ ಕೊಟ್ಟಿದ್ದಾರೆ. ದೂರುದಾರಿಯ ವಿಚಾರಣೆಯನ್ನ ನಡೆಸಲಿರುವ ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಲು ಪೊಲೀಸರ ನಿರ್ಧಾರ. ತಮ್ಮ ಬಳಿಯ ಸಾಕ್ಷ್ಯಗಳನ್ನ ಲಭ್ಯವಿದ್ದಲ್ಲಿ ಒದಗಿಸಲು ಸೂಚನೆ. ಬಹುತೇಕ ಇಂದು ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಕೂಡ ಇದೆ. 2 ಆಯಾಮದಲ್ಲಿ ಗೋವಿಂದರಾಜನಗರ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ 2 ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೇವಲ ಉದ್ಯಮಿಗೆ ಮಾತ್ರ ಬುಲಾವ್ ಕೊಟ್ಟಿಲ್ಲ, ಈ ನಟಿಗೂ ಕೂಡ ಸದ್ಯಕ್ಕೆ ಬುಲಾವ್ ಕೊಟ್ಟಿದ್ದಾರೆ. ಏನೆಲ್ಲ ಸಾಕ್ಷ್ಯಗಳಿದ್ದಾವೆ ಅದೆಲ್ಲವನ್ನು ಕೂಡ ಒದಗಿಸಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಸದ್ಯಕ್ಕೆ ಪೊಲೀಸರು 2 ಆಯಾಮಗಳಲ್ಲಿ ತನಿಖೆಗೆ ಮುಂದಾಗಿದ್ದಾರೆ. ಈಗ ಇಬ್ಬರಿಗೂ ಕೂಡ ಬುಲಾವನ್ನ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಾಜರಾಗ್ತಾರಾ? ಈಗ ಸದ್ಯಕ್ಕೆ ಪೊಲೀಸರು ಏನು ಹೇಳಿದ್ದಾರೆ, ಬರಲೇಬೇಕಂತ. ಈಗ ಹೋಗಿ ಹೇಳಿಕೆನ ದಾಖಲು ಮಾಡ್ತಾರಾ? ಹೇಳಿಕೆನ ನೀಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಆರೋಪಗಳು ಮಾಡೋ ಸಾಧ್ಯತೆ ಇದೆ? ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿಯ ದಾಖಲೆಗಳನ್ನ ಒದಗಿಸ್ತಾರೆ? ಈಗಾಗಲೇ ದಾಖಲೆಗಳನ್ನ ಕೊಡಿ, ನೀವು ಏನೇನು ಆರೋಪಗಳನ್ನ ಮಾಡಿದ್ರಿ ಮತ್ತು ಆಕೆಗೆ ಯಾವ ರೀತಿ ಸಪೋರ್ಟ್ ಅನ್ನ ಮಾಡಿದ್ರಿ ಮತ್ತು ಅದರ ಅಂದ್ರೆ ಈಗಾಗಲೇ ಏನು ನಾನು ಸಾಕಷ್ಟು ಆಕೆಗೆ ಸಹಾಯವನ್ನ ಮಾಡಿದ್ದೀನಿ ಮತ್ತು ತಮ್ಮನ ಮದುವೆಯೂ ಕೂಡ ಹಣ ಸಹಾಯ ಮಾಡಿದ್ದೀನಿ ಮತ್ತು ಆಕೆಗೆ ಕೆರಿಯರ್ ಬೆಳಿಬೇಕು ಅಂತ ಹೇಳಿ ನಾನು ಅನೇಕ ಬಾರಿ ಆಕೆಗೆ ಎಲ್ಲೆಲ್ಲಿ ಆಪರ್ಚುನಿಟಿ ಆಗುತ್ತೆ ಮತ್ತೆ ಅಲ್ಲಿಯ ಹಣದ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ನಾನು ಅದನ್ನು ಪೂರೈಸಿದ್ದೀನಿ ಅಂತ ಹೇಳಿ ಅರವಿಂದ್ ರೆಡ್ಡಿ ಒಂದು ಆರೋಪವನ್ನು ಅಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಆದರೂ ಇದೆಲ್ಲವನ್ನು ಮೀರಿ ತನ್ನ ವಿರುದ್ಧ ಲೈಂಗಿಕ ಕಿರುಕುಳವನ್ನ ಆರೋಪದ ಅಡಿ ಒಂದು ಕೇಸನ್ನು ದಾಖಲೆ ಮಾಡಿದ್ದಾರೆ ಮತ್ತು ತನಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಈ ಹಿಂದೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ವಿ ನಾವು, ಆದ್ರೆ ಇತ್ತೀಚೆಗೆ ಆಕೆಯ ಹಣದ ದಾಹದ ಹೆಚ್ಚಾದಂತಹ ಒಂದು ಕಾರಣದಿಂದಾಗಿ ಈ ಒಂದು ಪ್ರಕರಣ ಈ ರೀತಿಯ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಅವರೊಂದು ಹೇಳಿಕೆಗಳನ್ನು ಕೊಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಇಂದು ಅವರನ್ನ ಒಂದು ಕರೆಸಿ ಅಂದ್ರೆ ಪೊಲೀಸ್ ಠಾಣೆಗೆ ಕರೆಸಿ ಅವರಿಂದ ಮತ್ತಷ್ಟು ಕ್ಲಾರಿಫಿಕೇಶನ್ ಅನ್ನ ಮತ್ತು ಅವರು ಕೊಡಬೇಕಾದಂತಹ ಒಂದು ದಾಖಲೆಗಳನ್ನ ಮುಂದಿಟ್ಟುಕೊಂಡು ಅದನ್ನ ವೆರಿಫೈ ಮಾಡಿದ ಬಳಿಕವಷ್ಟೇ ಎಕ್ಸಾಕ್ಟ್ ಆಗಿ ನಟಿ ಏನಿದ್ದಾರೆ ಅವರು ಮಾಡಿರುವಂತಹ ಆರೋಪ ಸತ್ಯನ ಸುಳ್ಳ ಅನ್ನುವಂತಹ ನಿಟ್ಟಿನಲ್ಲಿ ಇದು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇನ್ನು ನಟಿ ಏನಿದ್ದಾರೆ ಅವರು ಗಂಭೀರವಾದಂತಹ ಒಂದಷ್ಟು ಆರೋಪವನ್ನು ಮಾಡಿರುವಂತಹ ಒಂದು ಕಾರಣದಿಂದಾಗಿ
ಆ, ಆ, ಅವರನ್ನ ಬಂಧನ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಇರುತ್ತೆ. ಅಂದ್ರೆ ಈ ಬಂಧನ ಮಾಡುವಂತಹ ಸೆಕ್ಷನ್ ಹಾಕಿರುವಂತಹ ಕಾರಣದಿಂದಾಗಿ ಅವರನ್ನ ಅರವಿಂದ್ ಅವರನ್ನ ಬಂಧನ ಮಾಡಲಾಗಿತ್ತು. ನಂತರ ಅದೇ ಒಂದು ಹಿನ್ನೆಲೆಯಲ್ಲಿ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಇದು ಟೆಕ್ನಿಕಲಿ ಆದಂತಹ ಕೃತ್ಯ ಅಂತ ಹೇಳಿ ಅದಕ್ಕೆ ಜಾಮೀನನ್ನು ಕೂಡ ಪಡೆದುಕೊಂಡಿದ್ರು. ಹೀಗಾಗಿ ಸದ್ಯ ಇಂದು ಇಬ್ಬರೂ ಕೂಡ ಅಂದ್ರೆ ಆ ನಟಿ ಮತ್ತೆ ಇವರು ಅರವಿಂದ್ ಏನಿದ್ದಾರೆ ಅವರನ್ನು ಪೊಲೀಸ್ ಠಾಣೆಗೆ ಕರೆಸಲಾಗುತ್ತೆ. ಪ್ರತ್ಯೇಕವಾಗಿ ಅವರನ್ನ ತನಿಖೆಯನ್ನ ನಡೆಸುವಂತಹ ಒಂದು ಕೆಲಸಗಳು ಕೂಡ ಆಗುತ್ತೆ. ಮತ್ತು ಅವರು ಯಾವ ಆರೋಪವನ್ನ ಮಾಡಿದ್ರು ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ಕೇಳ್ತಾರೆ. ಸಹಜವಾಗಿ ನಟಿ ಏನೇನು ಆರೋಪವನ್ನ ಮಾಡಿದ್ರು, ಮೊಬೈಲ್ ಸಾಕ್ಷಿಗಳಾಗಿರಬಹುದು, ಮತ್ತೆ ಇಬ್ಬರ ನಡುವೆ ಇದ್ದಂತಹ ಒಂದಷ್ಟು ಕಾನ್ವರ್ಸೇಷನ್ಗಳೇನಿದೆ ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ ಇಂದು ಪೊಲೀಸರು ಮಾಡಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಸಾಕಷ್ಟು ಇಂದಿನ ದಿನದ ಒಂದು ವಿಚಾರಣೆ ಏನಿದೆ ಸಾಕಷ್ಟು ಒಂದು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದಾಗಿದೆ. ನಟಿ ಸುಳ್ಳನ್ನ ಹೇಳ್ತಾ ಇದ್ದಾರೆ ಅಥವಾ ಬರೀ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ, ಅವರ ಮೇಲೆ ತಪ್ಪನ್ನು ಹೊರಿಸುವಂತಹ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಂದು ಪೊಲೀಸರಿಗೆ ಸ್ಪಷ್ಟವಾಗಲಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ದೂರುದಾರಿಯ ವಿಚಾರಣೆಯನ್ನ ಪೊಲೀಸರು ನಡೆಸಲಿದ್ದಾರೆ. 2 ಆಯಾಮದಲ್ಲಿ ಗೋವಿಂದರಾಜನಗರ ಪೊಲೀಸರು ನೀಡಿದ್ದಾರೆ. 2 ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಇಬ್ಬರು ಕೂಡ ಆರೋಪವನ್ನ ಮಾಡಿದ್ದಾರೆ. ಒಂದು ಕಡೆ ನಟಿ ಆರೋಪವನ್ನು ಮಾಡಿದ್ದಾರೆ, ಏನು ಸ್ಯಾಂಡಲ್ವುಡ್ ನಟಿ ಇದ್ದಾರೆ, ಈಗ ಸದ್ಯಕ್ಕೆ ನನಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಎಂಬ ಆರೋಪವನ್ನು ಮಾಡಿದ್ದಾರೆ. ಅದರ ವಿಚಾರಣೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಅದರ ಎನ್ಕ್ವೈರಿಯನ್ನು ಮಾಡ್ತಾರೆ. ಇವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಅಂತ ಅರವಿಂದ್ ರೆಡ್ಡಿ ಅವ್ರನ್ನ ಕೇಳ್ತಾರೆ. ಅರವಿಂದ್ ರೆಡ್ಡಿ ಅವರು ಈ ರೀತಿಯ ಪ್ರಶ್ನೆಯನ್ನು ಮಾಡಿದ್ದಾರೆ. ಜೊತೆಗೆ ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ, ಇದಕ್ಕೆ ನೀವೇನು ಹೇಳ್ತೀರಾ ಅಂತ ಇಬ್ಬರನ್ನು ಕೂಡ ವಿಚಾರಣೆಯನ್ನು ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಇಬ್ಬರಿಗೂ ಕೂಡ ಬುಲಾವ್ ಕೊಟ್ಟಿದ್ದಾರೆ. ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ನೋಡೋಣ ಇಬ್ಬರು ಕೂಡ ಏನಾದರೂ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಹಾಜರಾಗದ ಹಾಗೆ ಉಳ್ಕೊಳ್ತಾರಾ ನೋಡೋಣ. ಒಂದು ವೇಳೆ ಏನಾದರೂ ಹಾಜರಾಗಿಲ್ಲ ಅಂದರೆ ಪೊಲೀಸರು ಯಾವ ರೀತಿಯ ಕ್ರಮವನ್ನು ಜರುಗಿಸ್ತಾರೆ ಅಂತ ನೋಡಬೇಕು.